ಮಿಲತೌ ಖಲು ದರ್ಶ ಪೂರ್ಣಮಾಸೌ ಫಲದೌ ತದ್ವದನೌ ಸುತೋ ಸಹಾಯ ನ ಸುಖಾಯ ಭವೇತಿತೀವ ಸೋಯಂ ಪ್ರಭುಮನ್ಯಂ ಸುತಂ ಅರ್ಥಯಾಂ ಬಭೂವ. ದೊಡ್ಡ ಮಗನಿಗೆ ಸಹಾಯಕನಾಗಿಯೂ ಇರ್ತಾನೆ, ಜೊತೆಗೆ ನಮಗೆ ಪೂರ್ಣತ್ವವನ್ನು ಕೊಡುವಂತಹ ಮಗುವಾಗಿ ಬರ್ತಾನೆ ಅಂತ. ಮತ್ತೇನು ಮಾಡುವುದು ಅಂದ್ರೆ ತಿರುಪತಿ ತಿಮ್ಮಪ್ಪನೇ. ಎಲ್ಲ ಸಮಸ್ಯೆಗಳಿಗೂ ಕೂಡ ತಿರುಪತಿ ತಿಮ್ಮಪ್ಪ ಅವನು ಸಮಸ್ಯೆಗೆ ಪರಿಹಾರ ರೂಪದಲ್ಲಿ ಕಾಣ್ತಾನಾದ್ದರಿಂದ ಅಲ್ಲಿಗೆ ಹೋದರಂತೆ. ಅಲ್ಲಿಗೆ ಹೋಗಿ ಮತ್ತೆ ಭಗವಂತನನ್ನ ಅಪೂರ್ವವಾಗಿರ್ತಕ್ಕಂತಹ ವ್ರತಗಳಿಂದ ಅವನನ್ನ ಸೇವಾದಿಗಳನ್ನು ಮಾಡ್ತಾರೆ. ಭಗವಂತನನ್ನ ತೃಪ್ತಿಪಡಿಸುವಂತಹ ಕಾರ್ಯದಲ್ಲಿ ನಿರತರಾಗ್ತಾರೆ. ಅನುಜಾನ್ ಅತುಲಾನ್ ನವಾಪ್ತ ಕಾಮೋ ತಪಸಾ ತೋಷಯ ತಸ್ಮದಂಪತಿ ಸೌ ನಿಜವಂಶಜ ವಂದನೀಯ ದೇವಂ ಪರತಾಪತ್ಯ ಸುಖಂ ಕಥಂ ಜನಾನಾಂ. ತುಂಬಾ ವ್ರತಗಳನ್ನು ಮಾಡಿದ್ರಂತೆ. ಕೃಚ್ಛ್ರಚಾಂದ್ರಾಯಣಾದಿ ವ್ರತಗಳನ್ನು ಮಾಡಿದ್ರು, ವಯೋವ್ರತಾದಿಗಳನ್ನು ಮಾಡಿದ್ರು. ಅವರಿಗೆ ಸ್ಫೂರ್ತಿ ಕೊಟ್ಟದ್ದು ಮಧ್ವವಿಜಯದ ಮಾತು. ಅಲ್ಲಿ ನಾರಾಯಣ ಪಂಡಿತಾಚಾರ್ಯರು ಮಧ್ವವಿಜಯದಲ್ಲಿ ಒಂದು ಮಾತು ಹೇಳ್ತಾರೆ. ಮಧ್ಯಗೇಹ ಭಟ್ರು ತಮಗೆ ವಾಯುದೇವರು ಮಗನಾಗಿ ಬರಬೇಕು ಅಂತ ಸೇವೆ ಮಾಡಿದ್ದೇನದು. ತೀವ್ರೈ ಪಯೋವ್ರತ ಮುಖೈ ವಿವಿಧೈ ವ್ರತಾಗ್ರೈ ಜಾಯಾಪತಿ ಗುಣಗಣಾರ್ಣವ ಪುತ್ರ ಕಾಮೋ ಸಂಪೂರ್ಣ ಪೌರುಷ ವ್ರತೋಷ ಯತಾಂ ನಿತಾಂತಂ ದೇವೇರಿತಾಂ ಇವ ಪುರ ಅದಿತಿ ಕಶ್ಯಪೌತೌ ಅಂತ. ಸಂಪೂರ್ಣಂ ಪೌರುಷಂ ಅತೋಷ ಯತಾಂ ನಿತಾಂತಂ. ಅವ್ರು ಯೋಚನೆ ಮಾಡಿದ್ರಂತೆ, ಭಗವಂತನಿಗೆ ನಾವು ಯಾವ ರೀತಿಯಲ್ಲಿ ಸೇವೆ ಮಾಡಿದ್ರೆ ಅದಿತಿ ಕಶ್ಯಪರಿಗೆ ಭಗವಂತ ವಾಮನನಾಗಿ ಅವತಾರ ಮಾಡಿ ಬಂದನಲ್ಲ, ಅಂತಹ ಸದೃಶನಾದ ಆ ವಾಮನನಿಗೆ ಪ್ರತಿಬಿಂಬನಾಗಿರ್ತಕ್ಕಂತಹ ಒಬ್ಬ ಮಗು ನಮಗೆ ಅವತಾರ ಮಾಡಿ ಬರ್ಲಿಕ್ಕೆ ಏನು ಮಾಡಬೇಕು ಅಂತ ಮಧ್ಯಗೇಹ ಭಟ್ರು ಚಿಂತನೆ ಮಾಡಿ ಆಗ ಯೋಚನೆ ಮಾಡಿದ್ರು. ಅಲ್ಲಿ ಅದಿತಿ ದೇವಿ ಪಯೋವ್ರತವನ್ನು ಮಾಡಿದ್ಲು, ಹಾಗಾಗಿ ಅಲ್ಲಿ ವಾಮನ ದೇವರು ಅವತಾರ ಮಾಡಿ ಬಂದ್ರು, ಆದ್ದರಿಂದ ನಾವು ಪಯೋವ್ರತವನ್ನು ಮಾಡೋಣ ಅಂತ ಮಾಡಿದ್ರು ಅಂತ ಮಧ್ವವಿಜಯ ಹೇಳ್ತದೆ. ಹಾಗಾಗಿ ಅದನ್ನ ಇವರು ಪ್ರತಿದಿನವೂ ಪಾರಾಯಣ ಮಾಡ್ತಿದ್ರಾದ್ರಿಂದ ಅದರಿಂದ ಸ್ಫೂರ್ತಿಗೊಂಡವರು ಇವರು ಪಯೋವ್ರತಾದಿಗಳನ್ನು ಮಾಡಿದ್ರು ಅಂತ ರಾಘವೇಂದ್ರ ವಿಜಯ ಉಲ್ಲೇಖ ಮಾಡ್ತದೆ. ಹಾಗಾಗಿ ತುಂಬಾ ಕಷ್ಟಕರವಾಗಿರ್ತಕ್ಕಂಥ ವ್ರತಗಳನ್ನು ಮಾಡಿದ್ರು. ಕೃಚ್ಛ್ರ ಚಾಂದ್ರಾಯಣಾದಿ ವ್ರತಗಳನ್ನು ಮಾಡಿದ್ರು. ಭಗವಂತನಿಗೆ ಅವರು ಗ್ರಂಥ ಅಧ್ಯಯನಾದಿಗಳಿಂದ ಪಾಠ ಪ್ರವಚನಾದಿಗಳಿಂದ ಸ್ವಾಮಿಯನ್ನ ಸೇವಿಸಿದ್ರು. ಹೀಗೆಲ್ಲ ಸೇವೆ ಮಾಡ್ತಾರೆ. ಒಬ್ಬ ಯೋಗ್ಯನಾಗಿರ್ತಕ್ಕಂತಹ ಅಭೂತಪೂರ್ವವಾಗಿರ್ತಕ್ಕಂಥ ಚೇತನ ಮಗುವಾಗಿ ಬರಬೇಕಾದರೆ ಸಾಮಾನ್ಯ ಸೇವೆಗೆ ಅದು ಬರಲ್ಲ. ಅದಕ್ಕೆ ಕಷ್ಟತರವಾಗಿರ್ತಕ್ಕಂಥ ವಿಶೇಷವಾದ ಸೇವಾದಿಗಳನ್ನೇ ಮಾಡಬೇಕಾಗ್ತದೆ. ಹಾಗಾಗಿ ಅವರು ಅಂತ ಸೇವಾದಿಗಳನ್ನ ಮಾಡಿದ್ರು ಅಂತ ಹೇಳ್ತಾರೆ. ಎಲ್ಲ ಸೇವೆಯಿಂದ ಭಗವಂತ ನಾನು ತೃಪ್ತನಾದನಂತೆ. ತೃಪ್ತನಾಗಿ ಕನಸಿನಲ್ಲಿ ಕಾಣಿಸಿಕೊಂಡು ಅವ್ರಿಗೊಂದು ಮಾತು ಹೇಳ್ತಾನೆ, ತಿಮ್ಮಣ್ಣಾಚಾರ್ಯ ನೀ ನನಗೆ ಆಹ್ಲಾದವನ್ನ ಕೊಟ್ಟಿರುವೆ ಅಂತ. ಇಷ್ಟೆಲ್ಲ ಸೇವೆಯನ್ನು ಮಾಡಿ ತಿಮ್ಮಣ್ಣ ನನಗೆ ಆಹ್ಲಾದ ಕೊಟ್ಟಿದ್ಯೋ ಮಗು, ಆದ್ದರಿಂದ ನಾನು ನಿನಗೆ ಪ್ರಹ್ಲಾದನನ್ನ ಕೊಡುವೆ ಎಂದ. ಪ್ರಭು ನೀ ನನಗೆ ಆಹ್ಲಾದ ಕೊಟ್ಟಿದ್ದೆ, ಆದ್ದರಿಂದ ನಿನಗೆ ಪ್ರಹ್ಲಾದನನ್ನ ಕೊಡ್ತೇನೆ. ಕನಸಿನಲ್ಲಿ ತಿರುಪತಿ ತಿಮ್ಮಪ್ಪ ದರ್ಶನ ಕೊಟ್ಟೆ ಹೇಳಿದ. ಅದಕ್ಕೆ ಇವರು ಕೇಳ್ತಾರೆ, ಪ್ರಹ್ಲಾದ ರಾಜರು ನಿತ್ಯ ಮುಕ್ತರಲ್ವೇ ಪ್ರಭು, ಪ್ರಹ್ಲಾದ ರಾಜರು ಹೇಗೆ ಅವತಾರ ಮಾಡಿ ಬರ್ತಾರೆ ನಮ್ಮಲ್ಲಿ ಅಂತ ಕೇಳಿದಾಗ ಸ್ವಾಮಿ ಹೇಳಿದ್ರಂತೆ, ಪ್ರಹ್ಲಾದ ರಾಜರೇ ಕೇಳ್ಕೊಂಡಿದ್ದಾರಪ್ಪ, ನಾನು ಇಷ್ಟು ಜನ್ಮದಲ್ಲಿ ಬೇಕಾದ್ರೂ ಅವತಾರ ಮಾಡಿ ಬರ್ತೇನೆ ಪ್ರಭು ನಿನ್ನ ಸೇವೆಗೆ ಅಂತ ಹೇಳಿದ್ದಾರೆ ಅಂತ. ವಿಷ್ಣು ಪುರಾಣದಲ್ಲಿ ಪ್ರಹ್ಲಾದ ರಾಜರು ನರಸಿಂಹದೇವರ ಹತ್ರ ಒಂದು ಮಾತನ್ನು ಕೇಳ್ತಾರೆ. ನಾಥ ಯೋನಿ ಸಹಸ್ರೇಶು ಯೇಷು ಯೇಷು ವ್ರಜಾಮ್ಯಹಂ ಯೇಷು ತೇಷಚ್ಯುತಾ ಭಕ್ತಿ ಅಚ್ಯುತಾಸ್ತು ಸದಾ ತ್ವಯಿ ಯಾ ಪ್ರೀತಿರ ವಿವೇಕಿಕಾನಾಂ ವಿಷಯೇಷ್ವನುಪಾಯಿನಿ ತ್ವಾಂ ಅನುಸ್ಮರತ ಸಾಮೆ ಹೃದಯಾನ್ಮಾಪ ಸರ್ಪತು. ಅವರು ಹೇಳ್ತಾರೆ, ಪ್ರಭು ನಾಥ ಯೋನಿ ಸಹಸ್ರೇಶು, ಸಾವಿರಾರು ಯೋನಿಗಳಲ್ಲಿ ಬೇಕಾದ್ರೆ ನಾನು ಹುಟ್ಟಿ ಬರ್ತೇನೆ, ನನಗೇನು ಬೇಜಾರಿಲ್ಲ. ಯೇಷು ಯೇಷು ವ್ರಜಾಮ್ಯಹಂ, ಎಲ್ಲ ಜನ್ಮವನ್ನ ಪಡಿತೇನೆ ಪ್ರಭು. ಆದರೆ ನೀ ನನಗೆ ಒಂದೇ ಒಂದು ಅನುಗ್ರಹ ಮಾಡಬೇಕು. ಯಾವ ಯೋನಿಯಲ್ಲಿ ನಾನು ಹುಟ್ಟು ಬಂದ್ರು ಯೇಷು ತೇಷಚ್ಯುತಾ ಭಕ್ತಿ ಅಚ್ಯುತಾಸ್ತು ಸದಾ ತ್ವಯಿ, ಅಚ್ಯುತನಾಗಿರ್ತಕ್ಕಂಥ ನಿನ್ನ ಮೇಲಿನ ಭಕ್ತಿಯನ್ನ ಮಾತ್ರ ಕಿತ್ಕೊಳ್ಬೇಡ. ನೀವು ಯಾವ ಜನ್ಮವನ್ನಾದ್ರೂ ಕೊಡು, ಯಾವ ಯೋನಿಯಲ್ಲಾದ್ರೂ ಜನ್ಮ ತುಳಿಯುವಂತೆ ಮಾಡು. ಅದು ಯಾವ ಕಾರಣಕ್ಕೂ ನಿನ್ನಲ್ಲಿರುವ ಭಕ್ತಿಯಿಂದ ನನ್ನನ್ನ ದೂರ ಮಾಡಬೇಡ. ನಿನ್ನಲ್ಲಿರುವ ಭಕ್ತಿ, ಜ್ಞಾನ, ವೈರಾಗ್ಯ ಮೂರೂ ಕೂಡ ನನ್ನಲ್ಲಿ ಮೈತಳೆಯುವಂತೆ ಸದಾಕಾಲ ಇರುವಂತೆ ಮಾಡಿಬಿಡು ಪ್ರಭು ಅಂತ.
ಸ್ವಾಮಿ ಕೇಳಿದಂತೆ, ಭಕ್ತಿ ಕೇಳ್ತಾ ಇದ್ದಿ, ಎಂತ ಭಕ್ತಿಯನ್ನು ಕೊಡ್ಬೇಕಪ್ಪ ನಿನಗೆ ಅಂತ ಕೇಳಿದ ಸ್ವಾಮಿ. ಅದಕ್ಕೆ ಪ್ರಹ್ಲಾದರಾಜರು ಹೇಳ್ತಾರೆ, ಯಾ ಪ್ರೀತಿರ ವಿವೇಕಿಕಾನಾಂ ವಿಷಯೇಶ್ವನುಪಾಯಿನಿ ತ್ವಾಂ ಅನುಸ್ಮರತ ಸಾಮೆ ಹೃದಯಾನ್ಮಾಪಸರ್ಪತು. ಅವಿವೇಕಿಗಳಿದ್ದಾರಲ್ಲ ಪ್ರಭು, ನಮ್ಮಂಥವರು, ನಮ್ಮನ್ನು ಕುರಿತು ಹೇಳ್ತಾರೆ ಪ್ರಹ್ಲಾದರಾಜರು, ನೀ ಲೋಕದಲ್ಲಿ ಅವಿವೇಕಗಳಿದ್ದಾರಲ್ಲ, ಅವರು ಸಂಸಾರವನ್ನ ಎಷ್ಟು ನಂಬುತ್ತಾರೆ ನೋಡು. ವಿಷಯಾಸಕ್ತರಾಗಿ ವಿಷಯಗಳಲ್ಲಿ ತಾವು ಎಷ್ಟು ಮುಳುಗು ಹೋಗಿರ್ತಾರೆ, ಸಂಸಾರವನ್ನ ನಂಬಿರ್ತಾರೆ. ಸಂಸಾರದ ಮೇಲೆ ಅವ್ರಿಗೆ ಎಷ್ಟು ಪ್ರೀತಿ ಇರ್ತದೆ, ಭಕ್ತಿ ಇರ್ತದೆ, ಅಷ್ಟೇ ಭಕ್ತಿಯನ್ನ ನಿನ್ನ ಮೇಲೆ ಕೊಟ್ಟು ಬಿಡು ಅಂದ್ರು. ಯಾ ಪ್ರೀತಿ ರವಿವೇಕಿಕಾನಾಂ ವಿಷಯೇಶ್ವನುಪಾಯಿನಿ ತ್ವಾಂ ಅನುಸ್ಮರತ ಸಾಮೆ ಹೃದಯಾನ್ಮಾಪಸರ್ಪತು. ಅಂತಹ ಭಕ್ತಿಯನ್ನ, ಅವರು ಸಂಸಾರದ ಮೇಲೆ ಇಟ್ಟಿರುವ ಭಕ್ತಿಯನ್ನ, ಸಂಸಾರದ ಮೇಲೆ ಇಟ್ಟಿರುವ ಪ್ರೀತಿಯನ್ನ ನಿನ್ನ ಮೇಲೆ ನಾನಿಡುವಂತೆ ಮಾಡಿಬಿಡು. ನಿನ್ನ ಹೃದಯದಲ್ಲಿ ಸದಾಕಾಲ ನನ್ನಲ್ಲಿ ಭಕ್ತಿ ಎನ್ನುವುದು ಮಡುಗಟ್ಟಿರಲಿ ನಿನ್ನ ಮೇಲೆ ಅಂತ ಪ್ರಹ್ಲಾದರಾಜರು ಕೇಳಿದ್ದಾರೆ. ಹಾಗಾಗಿ ಅವರು ಭಗವಂತನ ಸೇವೆಗೋಸ್ಕರವಾಗಿ ಅವತಾರ ಮಾಡಿ ಬರ್ತಾರೆ. ಜೊತೆಗೆ ಪ್ರಹ್ಲಾದರಾಜರಿಗೆ ಇನ್ನೊಂದು ಮಾತು ಅವರೇ ಕೇಳಿಕೊಂಡದ್ದಿದೆ. ಏನು ಅಂದ್ರೆ, ಸ್ವಾಮಿ ಆಗಲೇ ಕೇಳಿದ ನರಸಿಂಹ ಅವತಾರದಲ್ಲಿ, ಪ್ರಹ್ಲಾದ ಬರ್ತೀಯೇನೋ ಮೋಕ್ಷಕ್ಕೆ ಅಂತ. ಪ್ರಹ್ಲಾದರಾಜರು ಕೇಳಿದ್ರಂತೆ, ಪ್ರಭು ನಾ ಬರಲ್ಲ. ಯಾಕೆ ಬರಲ್ಲ ಅಂದ್ರೆ, ಪ್ರಾಯೇಣ ದೇವ ಮುನಯ ಸ್ವವಿಭಕ್ತಿ ಕಾಮಾಹ ಮೌನಂ ಚರಂತಿ ವಿಜನೇನ ಪರಾರ್ಥನಿಷ್ಠಾ ನೈತಾನ್ ವಿಹಾಯ ಕೃಪಣಾನ್ ವಿಮುಮುಕ್ಷಯೇಕೋ ನಾಣ್ಯಂ ತ್ವದಸ್ಯ ಶರಣಂ ಭ್ರಮತೋನು ಪಶ್ಯೇ. ಪ್ರಹ್ಲಾದರಾಜರು ಹೇಳಿದ್ರು, ಪ್ರಭು ನಾನು ಬಂದ್ಬಿಡ್ಬಹುದು ಮೋಕ್ಷಕ್ಕೆ, ಏನು ಬೇಜಾರಿಲ್ಲ, ಕಲ್ಕೊಂಡು ಬಿಡ್ತೀನಿ ನೀನು. ಆದ್ರೆ ನನಗೆ ಈ ಎಲ್ಲ ದೈತ್ಯ ಬಾಲಕರನ್ನು ನೋಡಿದ್ರೆ ಬಹಳ ಕರುಣೆ ಬರ್ತದೆ ಪ್ರಭು. ಯಾಕೆ ಅಂದ್ರೆ, ಪ್ರಾಯೇಣ ದೇವ ಮುನಯ ಸ್ವವಿಮುಕ್ತಿ ಕಾಮಾಹ, ಇವರು ಮತ್ತೆ ಇವರಂತಿರುವಂತಹ ಸಾಮಾನ್ಯವಾಗಿರ್ತಕ್ಕಂಥ ಸಾಧಕರಿದ್ದಾರಲ್ಲ, ಅವರು ಮುಕ್ತಿಯನ್ನ ಬಯಸಿ ಎಲ್ಲವನ್ನ ಮಾಡ್ತಾರೆ, ಎಲ್ಲ ಸೇವೆಯನ್ನ ಮಾಡ್ತಾರೆ. ಏನೆಲ್ಲ ಮಾಡ್ತಾರೆ? ಮೌನಂ ಶರಂತಿ ವಿಜನೇನ ಪರಾರ್ಥ ನಿಷ್ಠಾ, ಮೌನವ್ರತವನ್ನ ಮಾಡ್ತಾರೆ ಅಷ್ಟೇ. ಅವರು ಸೇವಾದಿಗಳನ್ನು ಮಾಡ್ತಾರೆ, ತಮ್ಮ ಕೈಲಾಗಿರ್ತಕ್ಕಂಥ ಎಲ್ಲವನ್ನ ಮಾಡ್ತಾರೆ. ಆದರೆ ಜ್ಞಾನದಿಂದ ಅವರು ಭಗವಂತನನ್ನ ತೋಷಣೆ ಅಂದ್ರೆ ತೃಪ್ತಿಪಡಿಸಬೇಕು ಅನ್ನುವ ಅವರಿಗೆ ಬುದ್ಧಿಯೇ ಬರಲ್ಲ ಪ್ರಭು. ಅದರಿಂದ ದೈಹಿಕವಾಗಿರ್ತಕ್ಕಂಥ ಸೇವಾದಿಗಳಲ್ಲಿ ಕಾಲ ಕಳೆದು ಬಿಡ್ತಾರೆ. ದೇವರನ್ನ ಹೇಗೆ ತೃಪ್ತಿಪಡಿಸಬೇಕು, ಅರ್ಥಾತ್ ಅವನಿತ್ಯ ತೃಪ್ತ ಅಂದ್ರೆ ನಮಗೆ ತೃಪ್ತಿಯನ್ನ ಭಗವಂತ ಕೊಡಬೇಕಾದ್ರೆ ಏನು ಸೇವಾದಿಗಳನ್ನ ಮಾಡಬೇಕು ಅನ್ನುವುದು ಅವರಿಗೆ ಗೊತ್ತಿಲ್ಲ. ಆದ್ದರಿಂದ ಅವರಿಗೆ ಸನ್ಮಾರ್ಗವನ್ನ ತೋರಿಸಬೇಕಾದ್ರೆ ಒಬ್ಬ ಸಮರ್ಥ ಗುರುವಿನ ಅವಶ್ಯಕತೆ ಇದೆ. ಸಮರ್ಥ ಗುರುಗಳು ಅಂದ್ರೆ ದೊಡ್ಡವರು ಇರ್ತಾರೆ, ಅವರ ಗುರುಗಳು ಇರ್ತಾರೆ, ಅವರು ದೊಡ್ಡವರಾಗಿರ್ತಾರೆ, ಅವರು ನಮ್ಮ ಬಳಿಯಲ್ಲೇ ಬರಬಹುದು, ನಮಗೆ ನಿದರ್ಶನ ಮಾಡಬಹುದು, ಅವರಿಗೆ ನಮಗೆ ಎಲ್ಲ ರೀತಿಯ ಮಾರ್ಗದರ್ಶನ ಮಾಡಬಹುದು. ಆದ್ರೆ ನಮಗೆ ಅವರಲ್ಲಿ ಆತ್ಮೀಯತೆ ಇರೋದಿಲ್ಲ. ಯಾಕೆ ಆತ್ಮೀಯತೆ ಇರೋದಿಲ್ಲ ಅಂದ್ರೆ, ಅವರು ದೊಡ್ಡವರು, ಅವ್ರು ಏನೇ ನಮ್ಮಲ್ಲಿ ಬಂದು ವಿಶ್ವಾಸವನ್ನ ತೋರಿದ್ರು ಅವರ ಬಳಿಯಲ್ಲಿ ಸಲಿಗೆ ಇರಲ್ಲ. ಅವರು ದೊಡ್ಡವರೇ, ಎಷ್ಟೇ ಆಗ್ಲಿ ಅವರು ದೊಡ್ಡವರು, ಆದ್ದರಿಂದ ನಮಸ್ಕಾರ ಮಾಡ್ತೇವೆ, ಏನಾದ್ರೂ ಅವರಲ್ಲಿ ಅಷ್ಟು ನಮ್ಮ ಸುಖ ದುಃಖಗಳನ್ನು ಹೇಳ್ಕೊಳ್ಳಿಕ್ ಹೋಗಲ್ಲ. ಆಯ್ತಾ? ಇನ್ನು ಕೆಲವರು ಇರ್ತಾರೆ, ಅವರು ತೀರಾ ನಮಗೆ ಹತ್ತಿರದಲ್ಲಿರ್ತಾರೆ, ತುಂಬಾ ನಮಗೆ ಆತ್ಮೀಯರಾಗಿರ್ತಾರೆ, ಅವರು ತುಂಬಾ ನಮ್ಮ ಜೊತೆಯಲ್ಲೇ ಬಹಳ ದಿನಗಳಿಂದಿರ್ತಾರೆ. ಅದರಿಂದ ಅವರ ಮೇಲೆ ಸಲಿಗೆ ಬೆಳೆದು ಬಿಟ್ಟಿರ್ತದೆ. ಹಾಗಾಗಿ ಅವರ ಮೇಲೆ ಗೌರವ ಬರಲ್ಲ. ನಮಗೆ ತೀರಾ ಸಲಿಗೆ ಇಲ್ಲದ, ತೀರಾ ತುಂಬಾ ದೊಡ್ಡವರು ಅಂತ ನಮಗೆ ಅನ್ನಿಸಿಕೊಳ್ಳದೆ ಇರತಕ್ಕಂತಹ, ನಮಗೆಲ್ಲ ಕಾಲದಲ್ಲಿಯೂ ಕೂಡ ಆಪ್ತರಾಗಿರುವಂತಹ, ಗುಪ್ತತೆಯನ್ನ ಕಾಪಾಡುವಂತಹ ಒಬ್ಬ ಗುರುವಿನ ಅವಶ್ಯಕತೆ ಇದೆ. ಅದು ಎಲ್ಲರಿಗೂ ಬೇಕು. ಅವ್ರು ಹೇಗಿರಬೇಕು ಅಂದ್ರೆ, ಎಲ್ಲರಿಗೂ ತುಂಬಾ ಸಲಿಗೆ ಇರಬಾರದು, ಹಾಗಾಗಿ ತುಂಬಾ ಅವರ ಮೇಲೆ ಗೌರವ ಇರಬಾರದು, ಡಿಸ್ಟೆನ್ಸ್ ಮೇಂಟೈನ್ ಮಾಡಬಾರದು. ಅವರಲ್ಲಿ ತಮ್ಮ ಕಷ್ಟ ಸುಖಗಳನ್ನ ಮುಕ್ತವಾಗಿ ಹೇಳಿಕೊಳ್ಳುವಂತ ಸ್ಥಿತಿ ಇರಬೇಕು. ಏನೇ ಹೇಳಿಕೊಂಡ್ರು ಇವರು ನಮಗೆ ಸಮಸ್ಯೆಗೆ ಪರಿಹಾರವನ್ನ ಕೊಡ್ತಾರೆ ಎನ್ನುವ ನಂಬಿಕೆ ಇರಬೇಕು. ಆ ತರ ನಂಬಿಕೆಯುಳ್ಳಂತಹ ಒಬ್ಬ ಗುರುವನ್ನ ಬಯಸ್ತಾರಪ್ಪ ಸಜ್ಜನರು. ಆ ಗುರುವಿನ ಸ್ಥಾನದಲ್ಲಿ ನಾನಿದ್ದು ಎಲ್ಲರಿಗೂ ಸನ್ಮಾರ್ಗವನ್ನ ತೋರಿ ಅವರೆಲ್ಲರ ಜೊತೆಯಲ್ಲಿ ನಾನು ಮೋಕ್ಷಕ್ಕೆ ಬರ್ತೇನೆ, ನಾನು ಒಬ್ಬಂಟಿಯಾಗಿ ಮೋಕ್ಷಕ್ಕೆ ಬರಲ್ಲ ಅಂತ ಪ್ರಹ್ಲಾದರಾಜರು ಹೇಳಿರ್ತಾರೆ. ಅದಕ್ಕೆ ನೈತಾನ್ ವಿಹಾಯ ಕೃಪಣಾನ್ ವಿಮುಮುಕ್ಷಯೇಕೋ, ಅವರನ್ನೆಲ್ಲ ಬಿಟ್ಟು ನಾನೊಬ್ಬನೇ ಮೋಕ್ಷಕ್ಕೆ ಬಂದ್ರೆ ನಾನು ಕೃಪಣ ಜಿಪುಣ ಅಂತಾಗಿ ಬಿಡ್ತೇನೆ ಪ್ರಭು. ಹಾಗಾಗಿ ಅವರನ್ನ ಬಿಟ್ಟು ನಾನು ಮೋಕ್ಷಕ್ಕೆ ಬರಲ್ಲ. ನ್ಯೂನಂ ತ್ವದಸ್ಯ ಶರಣಂ ಭ್ರಮತೋನು ಪಶ್ಯೆ ನಾ ಅನ್ಯಂ ಸ್ವದಸ್ಯ ಶರಣಂ ಭ್ರಮತೋನು ಪಶ್ಯೆ, ಅವರನ್ನ ಬಿಟ್ಟು ನಾನೊಬ್ಬನೇ ಮುಕ್ತಿಗೆ ಬರಲಾರೆ ಅಂತ ಹೇಳಿದ್ದಾರೆ. ಹಾಗಾಗಿ ನಮಗೋಸ್ಕರವಾಗಿ ಅವರು ಅವತಾರ ಮಾಡಿ ಬರ್ತಾರೆ ಅಂತ ಈ ಸೂಚನೆಯನ್ನ ಸ್ವಾಮಿ ಕೊಟ್ಟ ಅವರಿಗೆ. ಹಾಗಾಗಿ ಅವರು ಪ್ರಹ್ಲಾದರಾಜರೇ ನಮ್ಮಲ್ಲಿ ಅವತಾರ ಮಾಡಿ ಬರ್ತಾರೆ ಎನ್ನುವುದು ಅವರಿಗೂ ಕೂಡ ಮನವರಿಕೆ ಆಯಿತು. ಹಾಗಾಗಿ ಅಲ್ಲಿಂದ ವಾಪಸ್ ಹಿಂತಿರುಗಿ ಬರ್ತಾರೆ. ಹಿಂತಿರುಗಿ ಬಂದು ತಾವು ಆ ಕಾವೇರಿ ಪಟ್ಟಣದಲ್ಲಿ ಇರಲಿಕ್ಕೆ ತೊಡಗಿದರಂತೆ. ಒಂದು ದಶತಾರಿಯ ಸುಯೋಗ, ಒಂದು ದಿನ ಆ
ದಶತಾರೆಯ ಸುಯೋಗದಲ್ಲಿ ಸಾಕ್ಷಾತ್ ಪ್ರಹ್ಲಾದರಾಜರು ಭಗವಂತನ ಆಜ್ಞೆಯಂತೆ ಗೋಪಿಕಾಂಬೆಯ ಗರ್ಭವನ್ನ ಪ್ರವೇಶ ಮಾಡ್ತಾರೆ. ಹೇಗೆ ಪ್ರವೇಶ ಮಾಡಿದ್ರು ಅವರು? ಅದಕ್ಕೆ ರಾಘವೇಂದ್ರ ವಿಜಯ ಹೇಳುತ್ತದೆ, ಮಹಿದಾಸಂ ಇವ ಇತರ ಮಹಾಂತಂ ಹರಿದಿಂದುಂ ಶಯೈ ಯಥೈವ ಪೌರುಹೂತಿ ಉರುಷೇವಧಿಂ ಉರುರೇವ ತಸ್ಮಾತ್ ಉದರೇ ಅದತ್ತ ಕುಮಾರ ಉತ್ಪಲಾಕ್ಷಿ. ಹೇಗೆ ಪ್ರವೇಶ ಮಾಡಿದ್ರು ಪ್ರಹ್ಲಾದರಾಜರು ಅಂದ್ರೆ, ಮಹಿದಾಸಂ ಇವ ಇತರ ದೇವಿಯಲ್ಲಿ ಮಹಿದಾಸ ನಾಮಕನಾದ ಭಗವಂತ ಹೇಗೆ ಪ್ರವೇಶ ಮಾಡಿದನೋ ಹಾಗೆ ಪ್ರವೇಶ ಮಾಡಿದರಂತೆ. ಮತ್ತೆ ಮಹಾಂತಂ ಹರಿದಿಂದುಂ, ಅವರಿಗೆ ಮಹಾಂತಂ ಹರಿದಿಂದುಂ ಅಂತಾರೆ. ಪೂರ್ವ ದಿಕ್ಕಿನಲ್ಲಿ ಚಂದ್ರ ಹೇಗೆ ಪ್ರವೇಶ ಮಾಡಿದನೋ ಹಾಗೆ ಪ್ರವೇಶ ಮಾಡಿದ್ರು. ಎರಡನೇದು. ಮೂರನೇದು ಯಥೈವ ಪೌರುಹೂತಿ, ಫಲವತ್ತಾಗಿರ್ತಕ್ಕಂಥ ಭೂಮಿಯಲ್ಲಿ ಉತ್ಕೃಷ್ಟವಾಗಿರ್ತಕ್ಕಂಥ ನಿಧಿ ಹೇಗೆ ಪ್ರವೇಶ ಮಾಡಿತೋ ಹಾಗೆ ಪ್ರವೇಶ ಮಾಡಿದಂತೆ ಪ್ರಹ್ಲಾದರಾಜರು. ಹಾಗೆ ತಸ್ಮಾತ್ ಉರ್ವರೇವ ಉದರೇ ದತ್ತ ಕುಮಾರಂ ಉತ್ಪಲಾಕ್ಷಿ, ಹಾಗೆ ಗೋಪಿಕಾಂಬಿಕೆಯ ಉದರವನ್ನು ಪ್ರವೇಶ ಮಾಡಿದರು ಅಂತ ಹೇಳ್ತಾರೆ. ಆ ಪ್ರಹ್ಲಾದರಾಜರು ಅವಳ ಉದರವನ್ನು ಪ್ರವೇಶ ಮಾಡಿದ ತಕ್ಷಣವೇ ಅವಳಿಗೆ ಅಪೂರ್ವವಾಗಿರ್ತಕ್ಕಂಥ ಬಯಕೆಗಳು ಪ್ರಾರಂಭವಾಯಿತು ಅಂತ. ಸಾಧಾರಣವಾಗಿ ಗರ್ಭಿಣಿ ಸ್ತ್ರೀಯರಿಗೆ ಬಯಕೆಗಳಾಗುವುದೇನು ಹೊಸದಲ್ಲ. ಆದರೆ ಪ್ರಹ್ಲಾದರಾಜರು ಗರ್ಭದಲ್ಲಿದ್ದಾಗ ಅವಳಿಗೆ ಏನು ಬಯಕೆ ಆಯಿತು ಅನ್ನುವುದನ್ನ ದಾಖಲು ಮಾಡುತ್ತದೆ ರಾಘವೇಂದ್ರ ವಿಜಯ. ನೋಡಿ, ಧನುಷಾಯಿ ಶಿಶೋ ವಿರಾಗತ ಕಿಂ ವಿತತ ಅಂಗೇಶು ವಿಶಾಲ ಲೋಚನಾಯಾ ಪರಥಾ ಸತತಂ ಹಿತೆ ತರುಣ್ಯಾ ರುಚಿತೆ ಉಚಿತೆ ವಸ್ತು ನಿಕಿಂತರಾಂ ವಿರಾಗ. ಮೊದಲನೇ, ಗರ್ಭದಲ್ಲಿ ಶಿಶು ಹೇಗಿತ್ತು? ವೈರಾಗ್ಯ ಶಿಖಾಮಣಿ ಅಲ್ವ ಶಿಶು. ಆದ್ದರಿಂದಲೇ ಆ ವೈರಾಗ್ಯದ ಭಾವವನ್ನು ಗೋಪಿಕಾಂಬೆಯಲ್ಲಿ ತೋರಿಸಿ ಬಿಡುತ್ತಂತೆ ಆ ಶಿಶು. ಯಾವಾಗ ಅವಳು ಗರ್ಭಿಣಿಯಾಗುವ ತತ್ಪೂರ್ವದಲ್ಲಿ ಅವಳಿಗೆ ಸ್ನಾನ, ಅಲಂಕಾರ, ಭೋಜನ ಇದರ ಮೇಲೆ ತುಂಬಾ ಅಭಿರುಚಿ ಇತ್ತಂತೆ ಗೋಪಿಕಾಂಬಿಕೆಗೆ. ಅವಳು ತುಂಬಾ ಅಚ್ಚುಕಟ್ಟಾಗಿ ಸ್ನಾನ ಮಾಡುವವಳು, ಕನ್ನಡಿ ಮುಂದೆ ನಿಂತು ಮೊಪ್ಪವಾಗಿ ಅಲಂಕಾರ ಮಾಡಿಕೊಳ್ಳುವವಳು, ಅವಳು ಭೋಜನದಲ್ಲಿ ಶುಚಿ ರುಚಿ ಎರಡನ್ನು ಕಾಪಾಡಿಕೊಳ್ಳುವವಳು. ಎಲ್ಲವೂ ಕೂಡ ನೇಮಬದ್ಧವಾಗಿರಬೇಕಾಗಿತ್ತು ಗೋಪಿಕಾಂಬಿಕೆಗೆ. ಯಾವಾಗ ಪ್ರಹ್ಲಾದರಾಜರು ಗರ್ಭದಲ್ಲಿ ಪ್ರವೇಶ ಮಾಡಿದ್ರು, ಅವಳಲ್ಲಿ ಸ್ನಾನದ ಮೇಲಿದ್ದ ಆಸಕ್ತಿ, ಅಲಂಕಾರದ ಮೇಲಿದ್ದ ಆಸಕ್ತಿ, ಭೋಜನಾದಿಗಳ ಮೇಲಿದ್ದ ಆಸಕ್ತಿ ಎಲ್ಲವೂ ಹೊರಟು ಹೋಯಿತಂತೆ. ಕೇವಲ ಭಗವಂತನ ಮೇಲಿದ್ದ ಆಸಕ್ತಿ ಮಾತ್ರ ಬೆಳೆಯಿತು. ಕಾರಣ ಅಲ್ಲಿ ಗರ್ಭದಲ್ಲಿದ್ದ ಮಗು ತನ್ನ ಪ್ರಭಾವವನ್ನು ತೋರಿತು ಅಂತ ಹೇಳ್ತಾರೆ. ಎರಡನೆಯದು, ಅವಳಿಗೆ ಹೊಟ್ಟೆ ಮೇಲೆ 3 ಗೆರೆ ಇತ್ತಂತೆ ಗೋಪಿಕಾಂಬಿಕೆಗೆ. ಅವಳು ಹೊಟ್ಟೆ ಮೇಲೆ 3 ಗೆರೆ ಇತ್ತು. ಆ 3 ಗೆರೆ ಮಾಯವಾಗಿ ಬಿಡ್ತು ಅಂತ. ಯಾಕೆಂದ್ರೆ ಹೊಟ್ಟೆ ಉಬ್ಬಿತಲ್ಲ, ಗರ್ಭದಲ್ಲಿ ಶಿಶು ತಾವು ಕೂತಾಗ ಆ ಉದರ ಅನ್ನುವುದು ಉಬ್ಬತ್ತೆ. ಉಬ್ಬಿದಾಗ 3 ಗೆರೆ ಅನ್ನುವುದು ಮಾಯವಾಯಿತು. ಅದನ್ನ ವರ್ಣಿಸ್ತಾರೆ ನಾರಾಯಣಾಚಾರ್ಯರು. ಯಾಕೆ ಮಾಯವಾಯಿತು ಅಂದ್ರೆ, ತನಯಾಭ್ಯುದಯಾತ್ ಋಣತ್ರಯಸ್ಯಾಪಿ ಅಪಿನೋದಂ ತಮಿತುಃ ವಿದಾತು ಕಾಮಃ ಪುರತೋ ಅಕೃತ ತಸ್ಯ ಲಕ್ಷ್ಮರೇಖಾಃ ತ್ರಿವಲೀಃ ಅಬ್ಜ ಭವೋ ನಿರಸ್ತರೂಪಾ. ಪ್ರತಿಯೊಬ್ಬರಿಗೂ ಕೂಡ 3 ಗೆರೆ ಇರ್ತದೆ. ಕೆಲವರು ಕಾಣತ್ತೆ, ಕೆಲವರು ಕಾಣಲ್ಲ. ಏನ್ 3 ಗೆರೆ ಇರುವುದು? ಒಂದು ದೇವಋಣ, ಒಂದು ಪಿತೃಋಣ, ಒಂದು ಋಷಿಋಣ ಅಂತ 3 ಗೆರೆಗಳು ಇರ್ತವೆ ಪ್ರತಿಯೊಬ್ಬರಿಗೂ ಕೂಡ. ಅದು ಯಾರು ಒಬ್ಬ ಸತ್ಪುತ್ರ ಅನ್ನುವವನು ಜನ್ಮಿಸ್ತಾನೆ, ಆ ಸತ್ಪುತ್ರನಾಗಿರ್ತಕ್ಕಂಥವನನ್ನ ಪಡೆಯುವುದರಿಂದ ಪಿತೃಋಣ ಮುಕ್ತರಾಗ್ತಾರೆ. ಯಾರು ಒಬ್ಬ ವ್ಯಕ್ತಿ, ಯಾರು ಅವತಾರ ಮಾಡಿ ಬಂದಿರ್ತಾನವನು, ಹುಟ್ಟಿ ಬಂದಿರುವವ, ತಾನು ಮಾಡುವಂತಹ ವೇದಾಧ್ಯಯನದಿಂದ ಋಷಿಋಣದಿಂದ ಮುಕ್ತನಾಗ್ತಾನೆ. ತಾನು ಮಾಡುವಂತಹ ಈ ಶ್ರಾದ್ದಾದಿಗಳಿಂದ ಪಿತೃಋಣದಿಂದ ಮುಕ್ತನಾಗ್ತಾನೆ. ದೇವತಾ ಆರಾಧನೆಗಳಿಂದ ದೇವಋಣದಿಂದ ಮುಕ್ತನಾಗ್ತಾನೆ. ಇದು ಪ್ರತಿಯೊಬ್ಬರು ಕೂಡ ತಾವು ಈ 3 ಋಣದಿಂದ ಮುಕ್ತರಾಗ್ಲಿಕ್ಕೆ ಬೇಕಾದ ಸಾಧನೆಯನ್ನು ಮಾಡಬೇಕು. ಆದರೆ ಇಲ್ಲಿ ವಿಶೇಷ ಏನು ಅಂದ್ರೆ, ಪ್ರಹ್ಲಾದರಾಜರು ಗರ್ಭದಲ್ಲಿ ಕೂತಿದ್ದಾರೆ, ಆದ್ದರಿಂದ ಬ್ರಹ್ಮದೇವರಿಗನ್ನಿಸಿದಂತೆ ಈ 3 ಋಣವನ್ನು ಇಟ್ಟುಕೊಂಡು ಇವನೇನ್ ಮಾಡ್ತಾನೆ? ಈ 3 ಋಣದಿಂದ ಮುಕ್ತನಾಗಿ ಆಯಿತು ಇವನು. ಯಾಕೆ? ಪ್ರಹ್ಲಾದರಾಜರು ಗೋಪಿಕಾಂಬಿಕೆಯ ಗರ್ಭದಲ್ಲಿ ಬಂದಾಗಲೇ 3 ಋಣದಿಂದ ಇವ ಮುಕ್ತನಾಗಿ ಬಿಟ್ಟ. ಆ 3 ಗೆರೆ ಇದ್ದು ಪ್ರಯೋಜನ ಏನು ಅಂತ ಅಲ್ಲಿ ಪ್ರಹ್ಲಾದರಾಜರು ಕೂತಂತ ಗರ್ಭದ ಮೇಲೆ 3 ಗೆರೆಯನ್ನ ಬ್ರಹ್ಮದೇವರು ಅಳಿಸಿ ಹಾಕಿ ಬಿಟ್ರು ಅಂತ ಇಲ್ಲಿ ವರ್ಣನೆ ಮಾಡ್ತಾರೆ. ಅದಕ್ಕೆ ಅಪನೋದಂ ಕವಿತುಃ ವಿಧಾತು ಕಾಮಃ ಪುರತೋ ಅಕೃತತ್ವಸ್ಯ ಲಕ್ಷ್ಮರೇಖಾಃ ಲಕ್ಷ್ಮರೇಖಾಃ ತ್ರಿವಲಿ ಅಬ್ಜ ಭವೋ ನಿರಸ್ತರೂಪಾಃ. ಅಬ್ಜ ಭವೋ ಅಂದ್ರೆ ಅಬ್ಜ ಅಲ್ಲಿ ಕಮಲದಲ್ಲಿ ಭವ ಹುಟ್ಟಿದಂತ ಅವತಾರ ಮಾಡಿ ಬಂದ ಬ್ರಹ್ಮದೇವರು ಅವರು ನಿರಸ್ತ ರೂಪ 3 ಗೆರೆಯನ್ನು ಅಳಿಸಿ ಹಾಕಿಬಿಟ್ರಂತೆ. ಪ್ರಹ್ಲಾದರಾಜರು ಕೂತ ಮೇಲೆ ಇನ್ನು ಇವರಿಗೆ ಋಣದ ಬಾಧೆ ಇಲ್ಲ, ಅಲ್ಲಿ ಅವರಿಗೆ ತಿಮ್ಮಣ್ಣ ಭಟ್ರು ಎಲ್ಲ ಋಣದಿಂದಲೂ ಮುಕ್ತರಾದರು ಅಂತ ಅಳಿಸಿಬಿಟ್ರು ಅಂತ. ಇದಾದ್ಮೇಲೆ ಗೋಪಿಕಾ ಅಂಬಿಕೆ ಮಣ್ಣು ತಿಂದಳಂತೆ. ಮಣ್ಣು ತಿನ್ನುವುದು ಅನ್ನುವುದು ಸಹಜವಾದದ್ದು. ಯಾಕೆ ಮಣ್ಣು ತಿಂದಳು ಅನ್ನುವುದನ್ನ ನಾರಾಯಣಾಚಾರ್ಯರು ವರ್ಣಿಸ್ತಾರೆ.
ಉದರಸ್ಥ ಶಿಶೋಃ ಉದೇಶ್ಯ ತತ್ಸ್ಯಾತ್ ವತನೇ ಲೋಹಿತ ಮೃತ್ತಿಕಾನುರಾಗಃ ಇತಿ ತದ್ಘಟನಾಯ ಕಿಂ ನು ಶೋಣಾಂ ಮೃದಂ ಆತೇವತ ಸಾದರಂ ಮೃಗಾಕ್ಷಿ. ಹುಟ್ಟುವಂತಹ ಮಗು ಮುಂದೆ ಕಾವಿ ವಸ್ತ್ರವನ್ನ ಧರಿಸಿ ಸನ್ಯಾಸಿ ಆಗ್ಲಿಕ್ಕಿದೆ. ಅದು ಹುಟ್ಟಿದ ಮೇಲೆ ಸನ್ಯಾಸಿಯಾದದ್ದಲ್ಲ, ಹುಟ್ಟುವಾಗಲೇ ಸನ್ಯಾಸಾಶ್ರಮವನ್ನ ಆಚರಣೆ ಮಾಡಿಕೊಂಡು ಬಂದ ಮಗು ಅದು. ಅದಕ್ಕೆ ಹೊರಗೆ ಬಂದ ಮೇಲೆ ಏನೋ ಕಾವಿ ಶಾಟಿ ಸಿಗ್ತದೆ. ಅದಕ್ಕೆ ಉದರದಲ್ಲಿರುವಾಗ ಅದಕ್ಕೆ ಕಾವಿ ಶಾಟಿ ಯಾವುದು, ಕಾವಿ ಬಣ್ಣ ಯಾವುದು? ಅದಕ್ಕೆ ಆ ಕಾವಿ ಬಣ್ಣದ ನೆನಪನ್ನ ತಂದು ಕೊಡುವ ಕೆಮ್ಮಣ್ಣನ್ನ ತಿಂದ್ರೆ ಅದು ನನ್ನ ಉದರದಲ್ಲಿ ಹೋಗಿ ಆ ಮಗುವಿಗೆ ಕಾವಿ ಬಣ್ಣದ ಶಾಟಿ ಆಗಲಿ ಅಂತ ಆ ಉದ್ದೇಶದಿಂದ ಅವಳು ಕೆಮ್ಮಣ್ಣು ತಿಂದಳು ಅಂತ ಹೀಗೆ ಅದನ್ನ ವಿವರಣೆ ಮಾಡ್ತಾರೆ. ಅದ್ಭುತವಾದ ವಿವರಣೆ. ಅದಕ್ಕೆ ಇನ್ನೊಂದು, ಅವಳು ಯಾವಾಗಲೂ ತಣ್ಣೀರಲ್ಲಿ ಸ್ನಾನ ಮಾಡೋಳಂತೆ. ಅದಕ್ಕಿಂತ ಮುಂಚೆ ಬಿಸಿನೀರಿರಬೇಕು, ಅದಕ್ಕೆ ರಕ್ತಕರ್ಪೂರಾದಿಗಳು, ಕೇಸರಿ ಇವೆಲ್ಲವನ್ನ ಹಾಕಿರಬೇಕು, ಅದು ಸುಗಂಧ ದ್ರವ್ಯಗಳಿಂದ ಮಿಳಿತವಾಗಿರಬೇಕು. ಹೀಗೆಲ್ಲ ಅಚ್ಚುಕಟ್ಟಾದ ರೀತಿಯಲ್ಲಿ ಸ್ನಾನ ಮಾಡಬಹುದು ಅವಳು. ಎಂದೂ ತಣ್ಣೀರಿನಲ್ಲಿ ಸ್ನಾನ ಮಾಡ್ತಿರ್ಲಿಲ್ಲ, ಬಹಳ ಅಪರೂಪ. ಆದ್ರೆ ಇವಾಗ ತಣ್ಣೀರನ್ನೇ ಬಯಸ್ತಿದ್ಲಂತೆ ಅವಳು ಯಾವಾಗಲೂ ಕೂಡ. ಭವನೇ ಭುವನಂ ಕೃಶಾನುತಪ್ತಂ ಪರಿಕೃಪ್ತಂ ನವಶಾತ ಕುಂಭ ಕುಂಭೈಃ ಅಪಹಾಯ ನದೀಪಯೋ ಹಿಮಾನೀಂ ಧವಲಂ ಕೇವಲಮೈಚ್ಛ ತಚ್ಚ ಬುದ್ಧಿಃ. ನಿರ್ಮಲವಾಗಿರ್ತಕ್ಕಂಥ ಮನಸ್ಸು ಗೋಪಿಕಾಂಬಿಗೆಯದು. ಬಂಗಾರದ ಕೊಡದಲ್ಲಿ ಕಾಯಿಸಿ ನೀರನ್ನು ತಂದಿಡ್ತಿದ್ರಂತೆ ಅವರ ಸೇವಕಿಯರು. ಅದೆಲ್ಲವನ್ನ ಪಕ್ಕಕ್ಕೆ ತಳ್ಳಿ ಮಂಜುಗೆಡ್ಡೆಯಂತೆ ತಣ್ಣಗಿರುವಂತ ತಂಪಾದ ನದಿಯಲ್ಲಿ ಹೋಗಿ ನದಿಯಲ್ಲಿ ಸ್ನಾನ ಮಾಡಿ ಬಿಡ್ತಿದ್ಲು. ತಂಪಾಗಿರುವ ನದಿಯಲ್ಲಿ ಪ್ರಾತಃ ಕಾಲದಲ್ಲಿ ಹೋಗಿ ಸ್ನಾನ ಮಾಡ್ತಿದ್ಲಂತೆ. ಯಾಕೆಂದ್ರೆ ಮುಂದೆ ಈ ರೀತಿ ನದಿಯಲ್ಲಿ ಸ್ನಾನ ಮಾಡುವಂತಹ ಈ ಪರಿವ್ರಾಜಕನಾಗಿರ್ತಕ್ಕಂಥ ಒಬ್ಬ ಮಗ ಹುಟ್ಟಿ ಬರ್ತಾನೆ ನನ್ನ ಗರ್ಭದಲ್ಲಿ ಅಂತ ಸೂಚನೆ ಕೊಡುವುದಕ್ಕೆ ಮಾಡಿದ್ಲು ಅಂತ. ಇದಾದ ಮೇಲೆ ಅವಳಿಗೆ ಭೋಜನದ ಮೇಲೆ ಬಹಳ ರುಚಿಯಲ್ಲಿ ಬಹಳ ಅಚ್ಚುಕಟ್ಟಾಗಿದ್ದವಳು ಅವಳು. ಬಹಳ ಅದಕ್ಕೆ ಗಮನ ಕೊಡ್ತಿದ್ದವಳು. ತುಂಬಾ ಒಳ್ಳೆ. ಈಗ ಯಾರಾದ್ರೂ ಮನೆಯಲ್ಲಿ ಒಬ್ಬ ಗರ್ಭಿಣಿ ಸ್ತ್ರೀ ಇದ್ದಾಳೆ ಅಂದ್ರೆ ಅಲ್ಲಿ ಅವಳಿಗೆ ಬಯಕೆ ಅಂತ ಅವಳಿಗೆ ಬಯಸಿದ್ದನ್ನೆಲ್ಲ ಮಾಡಿಕೊಡುವುದು ರೂಢಿ. ನಮ್ಮಂತವ್ರ ಮನೆಯಲ್ಲೇ ಮಾಡ್ತೀವಿ ಅಂದ್ರೆ ಅವರಾಗ ಕನಕಾಗಲ ಭಟ್ರ ಮನತಂದವರು ಅಂದ್ರೆ ಸಮೃದ್ಧಿಯಾಗಿರ್ತಕ್ಕಂಥ ಐಶ್ವರ್ಯ ಇಂತ ಕಾಲ. ರಾಯರು ಬಂದ ಮೇಲೆ ಅದು ಹೋಯಿತು. ಅಲ್ಲಿಗಿಂತ ಮುಂಚೆ ಅವ್ರ ಮನೆಯಲ್ಲಿ ಸಮೃದ್ಧವಾಗಿರ್ತಕ್ಕಂತಹ ಧನರಾಶಿ ಇದ್ದಂತ ಕಾಲ ಅದು. ಬೆಳ್ಳಿ ತಟ್ಟೆಯಲ್ಲಿ ಊಟ ಮಾಡ್ತಿದ್ರು ಅಂತ ರಾಘವೇಂದ್ರ ವಿಜಯ ಅಲ್ಲಿ ವರ್ಣನೆ ಮಾಡ್ತದೆ. ಬೆಳ್ಳಿ ತಟ್ಟೆ, ಬೆಳ್ಳಿ ಲೋಟದಲ್ಲಿ ನೀರು ಹಾಲು ಕುಡಿತಿದ್ರು, ಬೆಳ್ಳಿ ತಟ್ಟೆಯಲ್ಲಿ ಊಟ ಮಾಡ್ತಿದ್ರು ಅಂತ. ಅಂತಹ ಸಮೃದ್ಧತೆ ಇದ್ದಂಥದ್ದು. ಆಳು ಕಾಳುಗಳೆಲ್ಲ ಇದ್ರು. ಹಾಗಾಗಿ ಅವಳಿಗೆ ಬಯಸಿದಂತಹ ಭೋಜನವನ್ನ ಮಾಡಿ ಬಿಡಿಸೋಣ ಅಂತ ಅಲ್ಲಿದ್ದಂಥವರೆಲ್ಲ ಅವಳಿಗೆ ಬೇಕಾದಂತಹ ರಸಭರಿತವಾಗಿರ್ತಕ್ಕಂಥದ್ದು, ಷಡ್ರಸೋಪೇತವಾಗಿರ್ತಕ್ಕಂಥ ಭೋಜನವನ್ನ ಮಾಡಿಸ್ತಿದ್ರಂತೆ. ಏನಾಗತ್ತೆ, ಅವರ ಹೆಸರನ್ನ ಹೇಳ್ತಾರೆ, ತಿನ್ನೋದೆಲ್ಲ ಬೇರೆಯವರಷ್ಟೇ, ಅವ್ರ ಹೆಸರು ಹೇಳೋದಷ್ಟೇ. ಅವಳ ಗರ್ಭಿಣಿ ಸ್ತ್ರೀಯರ ಹೆಸರು ಹೇಳೋದು, ಇವ್ರಿಗೆ ಏನೇನ್ ಬರುತ್ತೆ ಇಷ್ಟ ಇದೆ ಎಲ್ಲ ಮಾಡ್ಕೊಂಡು ಬಿಡೋದು, ಅವಳ ಹೆಸರು ಹೇಳೋದು, ಮಿಗ್ದವರೆಲ್ಲ ತಿನ್ಕೊಂಡು ಓಡಾಡ್ತಾ ಇರ್ತಾರೆ. ಹೀಗೆ ನಡೆಯುತ್ತೆ. ಆದ್ರೆ ಇಲ್ಲಿ ಏನಾಯ್ತು, ರಸನಾನಯನಾಂತರಂಗ ಗಮ್ಯಂ ಸದನೇ ಭೋಜನ ಸಾಧನಂ ವಿಸೃಜ್ಯ ಪರಕೀಯ ಗೃಹಾತ್ ಉಪಾಹೃತಂ ತದ್ರುಚಿರಂ ವಾ ಅರುಚಿ ವಾಪ್ಯ ಭುಂಕ್ತ ಸೈಷಾ. ಅವೆಲ್ಲವನ್ನ ಮಾಡಿ ತಂದಿಡೋರಂತೆ. ಅಮ್ಮ ನಿನ್ಗೆ ಇಷ್ಟ ಆದದ್ದೆಲ್ಲ ಮಾಡಿದ್ದೇನೆ ತಗೋ ಅಂತ ಎಲ್ಲವನ್ನ ಪಕ್ಕಕ್ಕೆ ತಳ್ಳಿಬಿಡೋಳಂತೆ. ತಳ್ಳಿ ಒಂದು ಪಾತ್ರ ಇಟ್ಕೊಂಡು ಪಕ್ಕದ ಮನೆಗೆ ಹೋಗೋಳಂತೆ. ಭಿಕ್ಷೆಯನ್ನ ಬೇಡಿ, ಅಮ್ಮ ನಿಮ್ ಮನೇಲಿ ಏನಾದ್ರು ಮಾಡಿದ್ರೆ ದೇವರಿಗೆ ನೈವೇದ್ಯವಾದದ್ದು ಸ್ವಲ್ಪ ಕೊಡ್ತೀರಾ, ಊಟ ಮಾಡ್ತೇನೆ ಅಂತ ಕೇಳೋಳು. ಭಿಕ್ಷೆ ಬೇಡೋದು ಅಂತ. ಭಿಕ್ಷೆ ಬೇಡೋದು ಅಂದ್ರೆ ಈಗಿನ ಕಾಲದ ಭಿಕ್ಷಕರಂತೆ ಅಲ್ಲ, ಅವರೆಲ್ಲರೂ ಸತ್ಕುಲ ಪ್ರಸೂತರಾಗಿರ್ತಕ್ಕಂಥವರು. ದೇವರಿಗೆ ನೈವೇದ್ಯವನ್ನ ಮಾಡಿ ಇಟ್ಟಿರ್ತಿದ್ರು. ಇವಳು ಬರ್ತಿದ್ಲಲ್ಲ, ಏನೋ ಬೈಕೆ ಇರಬೇಕು ಗರ್ಭಿಣಿ ಸ್ತ್ರೀಯರಿಗೆ ಅಂತ ಅವರು ತಮ್ಮಲ್ಲಿ ಮಾಡಿದಂತಹ ಸಾಧಾರಣ, ಅವರೆಲ್ಲ ಯಾಕೆ ಷಡ್ರಸೋಪೇತವಾಗಿರ್ತಕ್ಕಂಥ ಆಹಾರವನ್ನು ಮಾಡಿರ್ತಾರೆ. ಅವರು ತಮ್ಮ ಮನೆಯಲ್ಲಿ ಏನು ಬೇಕೋ ದೈನಂದಿನವಾಗಿರ್ತಕ್ಕಂಥ ಆಹಾರವನ್ನ ನಿರ್ಮಾಣ ಮಾಡ್ಕೊಂಡಿರ್ತಾರೆ, ಅದನ್ನೇ ಹಾಕ್ತಿದ್ರಂತೆ. ಆ ಭಿಕ್ಷೆ ಬೇಡಿದ ಅನ್ನ ಅವಳಿಗೆ ಬಹಳ ರುಚಿಸ್ತಿತ್ತು ಅಂತ. ಎಂದೂ ಜೀವನದಲ್ಲಿ ಆ ರೀತಿ ಊಟ ಮಾಡಿದವಳಲ್ಲ ಗೋಪಿಕಾಂಬೆ. ಆದ್ರೆ ಇಲ್ಲಿ ಮಾತ್ರ ಪರಕೀಯ ಗೃಹಾತ್ ಉಪಾಹೃತಂ ತದ್ರುಚಿರಂ ವಾ ರುಚಿವಾಪ್ಯ ಭುಂಕ ಸೈಷಾ. ಊಟ ಮಾಡ್ತಿದ್ಲು ಅಂತ, ಬಹಳ ಅವಳಿಗೆ ರುಚಿಸ್ತಿತ್ತು ಅದು ಅಂತ ಹೇಳ್ತಾರೆ. ಕಾರಣ ಅದರ ಸೂಚನೆ ಏನು ಅಂದ್ರೆ, ಒಬ್ಬ ಭಿಕ್ಷು ನನ್ನ ಹೊಟ್ಟೆಯಲ್ಲಿದ್ದಾನೆ ಅಂತ. ಹೀಗೆ ಇನ್ನೊಬ್ಬರ ಮನೆಯ ಮುಂದೆ ನಿಂತು ಭಿಕ್ಷೆಯನ್ನ ಬೇಡಿ ಭಿಕ್ಷು ತಾನು ಊಟ ಮಾಡುವಂತಹ ಸನ್ಯಾಸಿ ನನ್ನ ಉದರದಲ್ಲಿದ್ದಾನೆ ಎನ್ನುವ ಅರ್ಥದಲ್ಲಿ ಇಲ್ಲಿ ಸೂಚನೆ ಭಗವಂತ ಕೊಟ್ಟ ಅಂತ ಹೇಳ್ತಾರೆ. ಇದರ ಜೊತೆಯಲ್ಲಿ ಅವಳು ನೋಡಿ ಇನ್ನೊಂದು ವಿಶೇಷವಾದದ್ದು, ಅವಳು ಹರಿದಾಸಲಾಗಿದ್ದಳು ಅಂತ ಒಂದು ಅಪೂರ್ವವಾಗಿರ್ತಕ್ಕಂಥ ಮಾಹಿತಿ ಅಂತೆ. ವಿದುಷಿ ವಿವಿಧ ಕಥಾ ವಿತೇನೆ ವಿಹಗಾದೀಶ್ವರ ವಾಹನಾಕ್ವಯಾಂಕ ವದತಿ ಸ್ಮ ವದಾ ವದಾ ಬಲಾನಾಂ ವಸತಿ ಸ್ಮಾತನ ಏವ ಸಂತತಂ ಸಾ. ಅವಳು ಎಲ್ಲ ಸ್ತ್ರೀಯರನ್ನ ಪಕ್ಕದಲ್ಲಿ ಕೂಡಿಸಿಕೊಳ್ಳೋಳಂತೆ. ಕೂಡಿಸಿಕೊಂಡು ತಾನು ತನಗೊಂದು ಅಂಕಿತ,
ಗರುಡ ವಾಹನ ಅಂತ ಅಂಕಿತ ಅವಳಿಗೆ. ಆ ಗರುಡ ವಾಹನ ಅನ್ನುವ ಅಂಕಿತದಿಂದ ನಾನಾ ರೀತಿಯ ಪದಪದ್ಯ ಸುಳಾದಿಗಳನ್ನು ರಚನೆ ಮಾಡಿ ಅಲ್ಲಿದ್ದವರಿಗೆಲ್ಲರಿಗೂ ಕೂಡ ಹೇಳಿಕೊಡೋಳು, ತಾನು ಕೂಡ ಹಾಡುವಳು, ಅವ್ರ ಕೈಲೂ ಹಾಡಿಸ್ತಿದ್ಲು ಅಂತ ಒಂದು ಅಪೂರ್ವವಾದ ಮಾಹಿತಿ. ರಾಯರು ಇನ್ನು ಗರ್ಭದಲ್ಲಿದ್ದಾಗಲೇ ತಾಯಿ ಹರಿದಾಸಳಾಗಿ ಬಿಟ್ಲು. ಅವಕ್ಕೆ ಅದೊಂದು ಅಪರೂಪವಾಗಿರ್ತಕ್ಕಂಥ ಮಾಹಿತಿ. ನಮಗೆ ಮಹಿಳಾ ಹರಿದಾಸರಲ್ಲಿ ಒಬ್ಬ ಹರಪನಹಳ್ಳಿ ಭೀಮವ್ವ ಮತ್ತೆ ಹೆಳವನಕಟ್ಟೆ ಗಿರಿಯಮ್ಮ ಇಬ್ಬರ ಪರಿಚಯ ಇದೆ, ಜಾಸ್ತಿ ಇರುವುದು. ಅದರಲ್ಲಿ ಇವರೊಬ್ಬಳು ಗೋಪಿಕಾಂಬಿಕೆ ಹರಿದಾಸ ಸಾಹಿತ್ಯಕ್ಕೆ ಅಪೂರ್ವವಾಗಿರ್ತಕ್ಕಂಥ ಕೊಡುಗೆಯನ್ನು ಕೊಟ್ಟ ಮಹಾನುಭಾವಳು ಅಂತ ಹೇಳ್ತಾರೆ. ನಮ್ಮ ದುರಾದೃಷ್ಟ ರಚನೆ ಮಾಡಿದಂತಹ ಕೀರ್ತನೆಗಳು ಸಿಕ್ಕಿರ್ಲಿಲ್ಲ. ಸುಮಾರು ಕೀರ್ತನೆಗಳನ್ನು ಹುಡುಕಾಡಿದೆ, ಸಿಕ್ಕಿರ್ಲಿಲ್ಲ. ಈಗ ಒಂದು 5-6 ವರ್ಷದ ಹಿಂದೆ ನಾನೆಲ್ಲ ಉಪನ್ಯಾಸ ಮಾಡುವಾಗ ಹೇಳಿದೆ, 2-3 ಕೀರ್ತನೆಗಳು ಸಿಕ್ಕಿದ್ರೆ ಚೆನ್ನಾಗಿತ್ತು. ಆ ರಾಯರ ತಾಯಿ ರಚನೆ ಮಾಡಿದಂತಹ ಒಂದು ಹಾಡು ಇಲ್ವಲ್ಲ ನಮ್ಮಲ್ಲಿ, ಬಹಳ ಬೇಜಾರಾಗ್ತಿದೆ ಅಂತ. ನೋಡಿ ಸ್ವಾಮಿ ಒದಗಿಸ್ಕೊಡ್ಬೇಕಾದ್ರೆ ಹೇಗ್ ಕೊಡ್ತಾನೆ ಅಂತ. ಹಾವೇರಿ ನಾಗರಾಜಾಚಾರ್ಯರು ಅಂತ ಒಬ್ರು ಇದ್ರಲ್ಲಿ ಅವ್ರು ಹೇಳಿದ್ರು, ಆಚಾರ್ಯ ನಮ್ಮ ಮನೇಲಿ 2 ಕೀರ್ತನೆ ಇದೆ, ಪೂರ್ವಿಕರಿಟ್ಟಿದ್ದು ಹಸ್ತಪ್ರತಿಯಲ್ಲಿದೆ, ನಿಮ್ಗೆ ಉಪಯೋಗವಾಗಬಹುದು ತಗೊಳ್ಳಿ ಅಂತ 2 ಕೀರ್ತನೆಗಳನ್ನು ತಂದುಕೊಟ್ರು. ಅವೆರಡೂ ಕೀರ್ತನೆಗಳು ಕೂಡ ರಾಯರ ತಾಯಿ ರಚನೆ ಮಾಡಿದ್ದೆ. 2 ಕೀರ್ತನೆಗಳು ನನ್ನಲ್ಲಿವೆ. ತುಂಬಾ ಅದ್ಭುತವಾದ ಕೀರ್ತನೆ. 2 ಕೀರ್ತನೆ ಅವಳು ರಚನೆ ಮಾಡುವ ಶೈಲಿ ನೋಡಿ ಏನ್ ಅದ್ಭುತ. ಆಕೆ ರಚನೆ ಮಾಡಿದಂತ ಒಂದು ಕೀರ್ತನೆ, ಸಿಕ್ಕಿದೆನಾ ನಿನ್ನ ನಾಮ ಭಂಡಾರವ ಲೆಕ್ಕವಿಲ್ಲದೆ ಕದ್ದ ಕಳ್ಳ ನಾನು ಕೃಷ್ಣ ಅಂತ. ಆಕೆ ಕೃಷ್ಣನ ಬಳಿಯಲ್ಲಿ ಹೇಳ್ತಾಳೆ, ನೀನೊಬ್ಬನೇ ಕಳ್ಳ ಅಲ್ಲಪ್ಪ ಕೃಷ್ಣ, ನಾನು ಕಳ್ಳನೆ. ಅವಳು ಹೇಳುವುದು, ನಾನು ಕಳ್ಳಿಯೇ, ಯಾಕೆಂದ್ರೆ ನೀನು ನವನೀತ ಚೋರ, ಹಸಿರು ಬೆಣ್ಣೆ ಹಾಲನ್ನ ಕದೀತಿ. ನಾನು ಕದ್ದಿದ್ದೇನೆ. ಏನ್ ಕದ್ದಿದ್ದೇನೆ ಗೊತ್ತಾ? ನಿನ್ನ ನಾಮ ಅನ್ನುವಂತಹ ಭಂಡಾರವನ್ನ ಕದ್ದಿದ್ದೀನಪ್ಪ. ನಿನಗಂತೂ ಶಿಕ್ಷೆ ಯಾರು ಕೊಡ್ಲಿಲ್ಲ, ನೀ ನನಗಾದ್ರೂ ಶಿಕ್ಷೆ ಕೊಡೋ ಕೃಷ್ಣ ಅಂತ ಕೇಳ್ತಾಳೆ ಅವಳು. ಅದ್ಭುತವಾದದ್ದು. ನಿನ್ನ ನಾಮವೆಂಬ ನಿಗಳ ಜೋಡಿಸಯ್ಯ, ನಿನ್ನ ಧ್ಯಾನ ಸರಮಣೆಯೊಳಗಿಡೋ, ನಿನ್ನ ಸ್ಮರಣೆ ಉಚ್ಚಾರಣೆಯೊಳಗೆ ಇರುವಂತೆ ಎನ್ನ ನೊಪ್ಪಿಸಿಕೊಡೋ, ಓಡಿ ಹೋಗದ ಹಾಗೆ. ಈಗ ಯಾರು ಕಳ್ಳತನ ಮಾಡಿದ್ರೆ ಮೊದಲು ಅವ್ರ ಕೈಗೆ ಬೇಡಿ ಹಾಕ್ತಾರೆ, ಅವ್ರನ್ನ ಕರ್ಕೊಂಡೋಗಿ ಸೆರೆಮನೆಯಲ್ಲಿಡ್ತಾರೆ, ಅವರಿಗೆ ಶಿಕ್ಷೆ ಕೊಡ್ತಾರೆ, ಅವರು ಓಡಿ ಹೋಗದಂತೆ ನೋಡ್ಕೊಳ್ತಾರೆ. ಇದು ಸಾಮಾನ್ಯವಾಗಿ ನಡೀತಕ್ಕಂಥದ್ದು. ಅದಕ್ಕೆ ಇವಳು ಹೇಳ್ತಾಳೆ, ನನಗೂ ಬೇಡಿ ಹಾಕಯ್ಯ. ಯಾವ ಬೇಡಿ ಹಾಕಬೇಕು ಗೊತ್ತಾ? ನಿನ್ನ ನಾಮವೆಂಬ ನಿಗಳ ಜೋಡಿಸಯ್ಯ, ನಿನ್ನ ನಾಮ ಅನ್ನುವಂತಹ ಬೇಡಿಯನ್ನು ಹಾಕಪ್ಪ. ರಾಮಕೃಷ್ಣ ಅಂತ ನಿನ್ನ ನಾಮ, ರಾಮಕೃಷ್ಣ ಅನ್ನುವ ಬೇಡಿಯನ್ನು ಹಾಕುವ ನನ್ನ ಕೈಗೆ ಅಂತಾಳೆ. ನಿನ್ನ ಧ್ಯಾನ ಅನ್ನುವ ಸೆರೆಮಣಿಯೊಳಗಿಡೋ, ನಿನ್ನ ಧ್ಯಾನ ಅನ್ನುವಂತ ಸೆರೆಮನಿಯಲ್ಲಿ ಇಡಪ್ಪ ನನ್ನನ್ನ. ನನಗೆ ಶಿಕ್ಷೆ ಕೊಡಬೇಕು. ಏನು ಶಿಕ್ಷೆ ಗೊತ್ತಾ? ಪ್ರತಿದಿನವೂ ಕೂಡ, ಪ್ರತಿ ಕ್ಷಣವೂ ಕೂಡ ನಿನ್ನ ನಾಮಸ್ಮರಣೆಯನ್ನ ಉಚ್ಚಾರಣೆ ಮಾಡುವಂತ ಶಿಕ್ಷೆ ಕೊಡು. ಸದಾಕಾಲ ಕೃಷ್ಣ, ರಾಮ, ಗೋವಿಂದ, ವಿಠಲ, ಮುಕುಂದ, ಮುರಾರೆ, ಗುರುವರ್ಧನ ಅಂತ ನಿನ್ನ ನಾಮಸ್ಮರಣೆಯನ್ನು ಉಚ್ಚಾರ ಮಾಡ್ತಾ ಇರ್ಬೇಕು. ಅಂತ ಶಿಕ್ಷೆಯನ್ನು ಕೊಡು. ಎನ್ನ ನೊಪ್ಪಿಸಿಕೊಡೋ, ನಿನ್ನ ಭಕ್ತರಿಗೆ ನನ್ನ ನೊಪ್ಪಿಸಿಕೊಡ್ಬಿಡು, ಅವ್ರು ನೋಡ್ಕೊಳ್ಳಿ, ಓಡಿ ಹೋಗದಂತೆ, ನಾನೆಲ್ಲೂ ಓಡಿ ಹೋಗದಂತೆ ಅವ್ರು ನೋಡ್ಕೊಳ್ಳಪ್ಪ ಅಂತಾಳೆ. ಕರದಲ್ಲಿ ತಾಳ ಪತ್ರಿಕೆಯನ್ನು ಬಿಡಿದು ಪರಮ ವೈಷ್ಣವ ಸಾಧು ಗೇಹ್ಯದಲ್ಲಿ ಹರಿನಾಮ ಸುಧೆಯನ್ನು ತಿರಿದುಂಡು ಬದುಕೆಂದು ಆ ನರೆಯಲ್ಲಿಟ್ಟಕೋ ಎನ್ನ ವೈಕುಂಠ ಕೋಟೆಯಲ್ಲಿ. ಈ ಶಿಕ್ಷೆ ಎಲ್ಲ ಮುಗಿದ ಮೇಲೆ ಅವ್ರಿಗೊಂದು ಕೆಲಸ ಕೊಡೋದು ಅಂತ. ಒಬ್ಬರ ಕೈದಿಗೆ ಎಲ್ಲ ಶಿಕ್ಷೆ ಮಾಡಿದ ಮೇಲೆ ಅವನು ಪರಿವರ್ತನೆ ಆಗಿದ್ರೆ ಅವನಿಗೊಂದು ಕೆಲಸ ಕೊಡ್ತಾರೆ, ಕೆಲಸ ಕೊಟ್ಟು ಇಟ್ಕೊಳ್ಳೋದು ಅಂತ. ನನಗೊಂದು ಕೆಲಸ ಕೊಡ್ಬೇಕಯ್ಯ ನೀನು ನಿನ್ನ ವೈಕುಂಠದಲ್ಲಿ. ಏನು ಅಂದ್ರೆ ಅವಳು ಹೇಳ್ತಾಳೆ, ಕರದಲ್ಲಿ ತಾಳ ಪತ್ರಿಕೆಯನ್ನು ಪಿಡಿದು, ಕರದಲ್ಲಿ ತಾಳ ಹಿಡ್ಕೊಳ್ಳೋದು, ತಾಳ ಹಿಡ್ಕೊಂಡು ದೇವರ ನಾಮದ ಪತ್ರಿಕೆಯನ್ನು ಇಟ್ಟುಕೊಂಡು ಪರಮ ವೈಷ್ಣವ ಸಾಧು ಗೇಹ್ಯದಲ್ಲಿ ಯಾರ್ಯಾರು ಪರಮ ವೈಷ್ಣವರು ಅಂತಿದ್ದಾರೆ ಅವರ ಮನೆಗೆ ಹೋಗಿ ಆ ಕೀರ್ತನೆಯನ್ನ ಮಾಡಿ ತಾಳ ತಟ್ತಾ ಹರಿನಾಮ ಸುಧೆಯನ್ನ ತಿರಿದುಂಡು ಬದುಕೆಂದು. ನನಗೆ ಭಿಕ್ಷೆ ಕೊಡಿ ಅಂತ ಭಿಕ್ಷೆ ಬೇಡಬೇಕಂತೆ. ಏನ್ ಭಿಕ್ಷೆ? ನಿಮ್ಮ ಮನೆಯಲ್ಲಿ ಹರಿನಾಮ ಅನ್ನುವಂತ ಸುಧೆ ಇದೆ, ಅಮೃತ ಇದೆ, ನನಗೊಂಚೂರು ಕೊಡಿ ಅಂತ ಅವರಲ್ಲಿ ಬೇಡಿ ತಿನ್ನುವಂತಹ ಆ ನರೆಯಲ್ಲಿಟ್ಟಕೋ ಎನ್ನ ವೈಕುಂಠ ಕೋಟೆಯಲ್ಲಿ. ಆ ಶಿಕ್ಷೆ ಕೊಟ್ಟು ಆ ಕೆಲಸಕ್ಕೆ ನನ್ನನ್ನು ಇಟ್ಕೊಳ್ಳಪ್ಪ ಅಂತ ಕೇಳ್ತಾಳವಳು. ಮತ್ತೆ ಗರುಡ ವಾಹನ ಅವಳ ಅಂಕಿತ. ಅದು ಗರುಡ ವಾಹನ ಲಕ್ಷ್ಮೀ ನಾರಾಯಣ ಸಳ್ಳನ ಮರಳಿ ಸಂಸಾರದೊಳಗೆ ಹೋಗದ ಹಾಗೆ ಕಿರಿಮುದ್ರೆಯನ್ನು ಭುಜದಲ್ಲಿ ಕಾಸಿ ಒತ್ತಿ ಚರಣ ಮೇಲೆ ನಿವಾಳಿಸೋ ಮಾಣಯ್ಯ ಹರಿಯೇ. ಅದಕ್ಕೆ ಅದು ಇವ ಕಳ್ಳ ಅಂತ ಯಾರಾದ್ರೂ ಒಬ್ರು ಕಳ್ಳರಾದ್ರೆ ಅವ್ರಿಗೊಂದು ಮುದ್ರಿಕೆ ಹಾಕಿಬಿಡೋದು ಅಂತ. ಯಾರೇ ನೋಡಿದ್ರು ಇವ ಕಳ್ಳ ಅಂತ ಗುರುತು ಸಿಗಲಿ, ಹಾಗಾಗಿ ಜನ ಎಲ್ಲ ಹುಷಾರಾಗಿರ್ಲಿ ಅಂತ ಹಿಂದೆ ತುಂಬಾ ಕಳ್ಳತನ ಮಾಡಿ ಎಷ್ಟೇ ಅವರಿಗೆ ಬುದ್ಧಿ ಹೇಳಿದ್ರು ಅವನು ತಿದ್ಕೊಳ್ಳದೆ ಹೋದ್ರೆ ಏನ್ ಮಾಡ್ತಿದ್ದಂತೆ ರಾಜರು ಅಂದ್ರೆ, ಒಂದು ಕಬ್ಬಿಣವನ್ನ ಕಾಸಿ ಮುದ್ರೆ ಒತ್ತು ಬಿಡೋರಂತೆ. ಅಲ್ಲಿ ಮುದ್ರೆಯಲ್ಲಿ ಅವನು ಕಳ್ಳ ಅಂತ, ಅವನು ಎಲ್ಲಿ ಹೋದ್ರು ಜನಕ್ಕೆ ಗೊತ್ತಾಗ್ಬಿಡೋದು ಇವನು ಕಳ್ಳ ಅಂತ, ಹುಷಾರಾಗಿರೋರು ಅಂತ ಹಿಂದೆ ಅದೊಂದು ಮಾಡ್ತಿದ್ರಂತೆ. ಅದಕ್ಕೆ ಇವಳು ಹೇಳ್ತಾಳೆ, ನಾನು ಎಷ್ಟೇ ಆದ್ರೂ ನಿನ್ನ ಕಳ್ಳತನವನ್ನ ಬಿಡುವವಳಲ್ಲ, ನಿನ್ನ ನಾಮವನ್ನ ಕದೀತಲೇ ಇರ್ತೇನೆ. ಆದ್ದರಿಂದ ನೀನು ಶಂಖ ಚಕ್ರ ಅನ್ನುವ 2 ಮುದ್ರೆಯನ್ನು ಒತ್ತು ಬಿಡಪ್ಪ ಎರಡು ಕಡೆ. ಅದನ್ನ ನೋಡಿದ್ರೆ ನಿನ್ನ ನಾಮವನ್ನು ಕದ್ದ ಕಳ್ಳಿ ನಾನು ಅಂತ ಜನ ತಿಳಿತಾರೆ. ಹಾಗಾಗಿ ಸಿರಿಮುದ್ರೆಯನ್ನು ಭುಜದಲ್ಲಿ ಕಾಸು ಒತ್ತಿ ಚರಣದ ಮೇಲೆ ನಿವಾಳಿಗೆ ಮಾಡಯ್ಯ. ನಾನು ಎಲ್ಲ ಕಡೆ ಹೋದ್ರು ಕೂಡ ನನಗೆ ಯಾರು ಊಟ ಹಾಕಲ್ಲಪ್ಪ, ಆಶ್ರಯ ಕೊಡಲ್ಲ, ಯಾಕಂದ್ರೆ ನಾನು ಕಳ್ಳಿ, ನನಗೆ ಆಶ್ರಯ ಕೊಡುವ ನೀನೆ, ನಿನ್ನ ಚರಣದಲ್ಲಿ ನನಗೆ ಆಶ್ರಯ ಕೊಟ್ಟು ಬಿಡು ಅಂತ ಒಂದು ಕೀರ್ತನೆ. ಇದಾದ ಮೇಲೆ ತಿರುಪತಿ ತಿಮ್ಮಪ್ಪನ ಮೇಲೆ ಒಂದು ಕೀರ್ತನೆ ಮಾಡಿದ್ದಾಳೆ, ತುಂಬಾ ಅದ್ಭುತವಾದ ಕೀರ್ತನೆ.
ಕಂಡು ಧನ್ಯನಾದೆ ಕಾಮಿತಾರ್ಥವ ನೀವನ, ಭೂಮಂಡಲದೊಳಗೆ ಅದ್ಭುತ ಮಹಿಮ ವೆಂಕಟೇಶನ ಅಂತ ಒಂದು ಕೀರ್ತನೆ ಶ್ರೀ ವೆಂಕಟೇಶ್ವರ ದೇವರನ್ನ ನೋಡಿದಾಗ ಮಾಡಿದ್ದಿರಬೇಕು ಅಂತ ಕಾಣ್ತದೆ. ಇಂದು ಬಿಂಬವನ ಗೆದ್ದ ನಖರೂಪಗಳಿಂದ ಮುನಿವೃಂದ ಹೃದಯಾಂಧಕಾರವನ್ನು ಪರಿಹರಿಸುವ. ಸಾವಿರಾರು ಚಂದ್ರರ ಆ ಒಂದು ಕಾಂತಿಯನ್ನ ಭಗವಂತನ ಉಗುರಿನ ತುದಿ ಅನ್ನುವುದು ಮೀರಿಸಿಬಿಟ್ಟಿದೆಯಂತೆ. ಸಾವಿರಾರು ಚಂದ್ರರನ್ನ ಏಕತ್ರ ಹಾಕಿದ್ರು, ಭಗವಂತನ ಕಾಲ್ಬೆರಳಿನ ಕೊನೆ ಉಗುರಿನ ತುದಿಯ ಬೆಳಕಿನ ಮುಂದೆ ಸಾವಿರಾರು ಚಂದ್ರರ ಬೆಳಕು ಏನೂ ಇಲ್ಲ. ಅಂತಹ ಬೆಳಕು, ಈ ಚಂದ್ರನ ಬೆಳಕು ಲೋಕದ ಕತ್ತಲೆಯನ್ನಷ್ಟೇ ಪರಿಹಾರ ಮಾಡುತ್ತದೆ. ಆದರೆ ಭಗವಂತನ ಪಾದ ನಖದಿಂದ ಹೊರಟಂತ ಬೆಳಕಿದೆಯಲ್ಲ, ಇದು ಮುನಿವೃಂದರ ಹೃದಯ ಅಂಧಕಾರವನ್ನ ಪರಿಹಾರ ಮಾಡುತ್ತದೆ. ಮುನಿವೃಂದ ಹೃದಯಾಂಧಕಾರವನ್ನು ಪರಿಹರಿಸುವ. ಸಂದಣಿಸಿದೆ ವಜ್ರಾಂಕುಶರಾಕಿಗಳಿಂದ ಚಂದಾವರೆಯಂತೆ ಪಡೆವ ಚರಣಯುಗಳವನು. ಸ್ವಾಮಿಯ ಚರಣವನ್ನ ವರ್ಣನೆ ಮಾಡ್ತಿದ್ದಾಳೆ. ಹೇಗಿದೆ ಭಗವಂತನ ಚರಣ? ತಿರುಪತಿ ತಿಮ್ಮಪ್ಪನ ಚರಣ ಅಂದ್ರೆ ಧ್ವಜ ವಜ್ರ ಅಂಕುಶ ರಾಖಿಗಳಿಂದ. ಭಗವಂತನ ಚರಣದಲ್ಲಿ ಧ್ವಜ ಇದೆ, ವಜ್ರ ಇದೆ, ಅಂಕುಶ ಇದೆ, ಪದ್ಮವಿದೆ, ಎಲ್ಲವೂ ಕೂಡ ಸ್ಪಷ್ಟವಾಗಿ ಕಾಣ್ತಿದೆಯಪ್ಪ. ಎಂದಾವರೆಯಂತೆ ಪೊಡೆವ ಚರಣಯುಗಳನು. ಎಂದಾವರೆಯಂತಿದೆಯಪ್ಪ ನಿನ್ನ ಚರಣ, ಈ ಚರಣವನ್ನ ನನಗೆ ಕೊಡೋ ಪ್ರಭು ಅಂತಾಳೆ. ಸ್ವಾಮಿ ನೋಡಿ, ಶ್ರೀ ಭೂದೇವಿಯರ ಸಿರಿಪಾಣಿಲಾಲನೆ. ಆ ಚರಣ ಯಾರು ಸೇವೆ ಮಾಡ್ತಿರೋದು? ಶ್ರೀ ಭೂ ದುರ್ಗಾದೇವಿ ಅಂತ 3 ಲಕ್ಷ್ಮೀ ರೂಪ ಸೇವೆ ಮಾಡ್ತಿದೆ ಅಲ್ವಾ ನಿನ್ನ ಚರಣವನ್ನ. ಸ್ವಾಭಾವಿಕ ಭಕ್ತ ಜನರಿಗೆ ಸರಾಗದಿಂದಲೇ ಅಭಿವಂದಿತ ಪಾದ ನಿನ್ನ ಚರಣಯುಗಳವನು. ಸ್ವಾಮಿ, ಶ್ರೀಭೂ ದುರ್ಗಾದೇವಿಯಿಂದ ಸೇವಿತವಾಗಿರ್ತಕ್ಕಂಥ ನಿನ್ನ ಚರಣವಾದ್ರೂ ಕೂಡ ಆ ಚರಣವನ್ನ ಸ್ವಾಭಾವಿಕವಾಗಿರ್ತಕ್ಕಂಥ ಭಕ್ತರಿಗೂ ಕೊಡ್ತೀವಿ ಪ್ರಭು. ಏನ್ ನಿನ್ನ ಕರುಣೆ! ಲಕ್ಷ್ಮೀದೇವಿಯಿಂದ ಸೇವಿತವಾಗಿರುವ ಚರಣವನ್ನ ಉಳ್ಳವ ನೀನು ಹೇಗೂ ಲಕ್ಷ್ಮೀದೇವಿ ಸೇವೆ ಮಾಡಿದ್ದಾಳಲ್ಲ, ಬೇರೆಯವ್ರಿಗೆ ಯಾಕೆ ಕೊಡಬೇಕು ಅಂತ ಕೊಡಲ್ಲ. ಸುಮ್ಮನಿರಲ್ಲ ಪ್ರಭು ನೀನು. ಆ ನಿನ್ನ ಚರಣವನ್ನ ಯಾರು ಭಕ್ತಿಯಿಂದ ಸೇವೆ ಮಾಡ್ತಾರೋ ಅವ್ರಿಗೂ ಕೊಡ್ತೀಯ ಚರಣ ಸೇವೆಯನ್ನ. ಎಂತ ಮಹಾನುಭಾವ ಅಂತಾರೆ. ಶಂಭು ಸಹಿತವಾದ ಜಗಕ್ಕೆ ಪಾವನ ಮಾಡುತ್ತಾ ಅಂಬರ ನದಿಗೆ ಪಡೆದ ವಿಧಿವಿಧಾತನ ಪಾದ ಅಂಬುಜಾಕ್ಷ ಗರುಡ ವಾಹನ ಲಕ್ಷ್ಮೀ ನಾರಾಯಣನೆಂಬ ಶ್ರೀನಿವಾಸ ನಿನ್ನ ಚರಣಯುಗಳವನು. ಯಾವಂತ ಚರಣ ಅದು? ಶಂಭು ಸಹಿತವಾದ ಜಗವ ಪಾವನವ ಮಾಡುವ. ನಿನ್ನ ಚರಣದಿಂದ ಉತ್ಪನ್ನಳಾಗಿರ್ತಕ್ಕಂಥವಳು ಗಂಗೆ. ಆ ಗಂಗೆಯನ್ನ ಶರದಲ್ಲಿ ಧರಿಸಿದವ ಗಂಗಾಧರ ಶಂಭು. ಅವ ಪಾವನನಾಗಿ ಬಿಟ್ಟ. ಬರೀ ರುದ್ರದೇವರು ಮಾತ್ರ ಪಾವನರಾದದ್ದಲ್ಲ, ಭಗವಂತನ ಪಾದ ನಖದಿಂದ ಹೊರಟು ಬಂದಂತ ಗಂಗೆಯಿಂದ ಸಮಸ್ತ ಜಗತ್ತು ಪಾವನವಾಯಿತಲ್ಲ. ಅಂಬರ ನದಿಯ ಪಡೆದ ವಿಧಾತನ ಪಾದ. ಅಂಬರ ನದಿ ಅಂತ ಕರೀತಾರೆ, ಅದಕ್ಕೆ ಬಾಂಬೊಳೆ ಅಂತ ಕರೀತಾರೆ. ಅಂಬರದಲ್ಲಿ ಹರಿಯುವ ನದಿ ಅದು ಗಂಗಾ ನದಿ. ಅಂತ ಗಂಗಾ ನದಿಯನ್ನ ಪಡೆದಂತ ಪಾದ ಅಲ್ಲವೇನೋ ಪ್ರಭು ನಿಂದು? ಈ ಪಾದವನ್ನ ತೊಳೆದೇ ಅಲ್ವಾ ಬ್ರಹ್ಮದೇವರು ತಮ್ಮ ಕಮಂಡಲದಲ್ಲಿ ಗಂಗಾ ನದಿಯನ್ನು ಇಟ್ಟುಕೊಂಡದ್ದು ಅಂತಾರೆ. ಅಂಬುಜಾಕ್ಷ ಗರುಡ ವಾಹನ ಲಕ್ಷ್ಮೀ ನಾರಾಯಣ. ಅಂಬುಜಾಕ್ಷ, ನಿನ್ನ ಕಣ್ಣುಗಳು ಕಮಲದ ಹೂವಿನಂತಿದೆ ಪ್ರಭು. ನೀನು ಗರುಡ ವಾಹನ, ನೀನು ಲಕ್ಷ್ಮೀನಾರಾಯಣ. ಇಂಥ ಹೆಸರಿನ ನೀನು ನಿನ್ನ ಚರಣಯುಗಳವನ್ನ ಕೊಡು, ನಿನ್ನ ಪಾದಯುಗಳವನ್ನ ನನಗೆ ಕೊಡು ಅಂತ ಕೇಳುವಂತ ಕೀರ್ತನೆ. 2 ಕೀರ್ತನೆ ಸಿಕ್ಕಿದೆ. ಭಗವಂತನ ಅನುಗ್ರಹದಿಂದ ಇನ್ನೊಂದಷ್ಟು ಕೀರ್ತನೆಗಳು ಸಿಕ್ಕರೆ ಬಹಳ ಅದ್ಭುತವಾಗಿರ್ತಕ್ಕಂತಹ ಕೊಡುಗೆ ಆಗ್ತದೆ ಹರಿದಾಸ ಸಾಹಿತ್ಯಕ್ಕೆ. ಎಲ್ಲ ದಾಸ ಸ್ತ್ರೀಯರಿದ್ದಾರಲ್ಲ, ಹರಿದಾಸರು, ಮಹಿಳಾ ಹರಿದಾಸರಿದ್ದಾರೆ. ಪ್ರಾಯ ಅವರೆಲ್ಲರಿಗೂ ಕೂಡ ಕೀರ್ತಿಪ್ರಾಯಳಾಗಿ ನಿಲ್ತಾಳೆ ಗೋಪಿಕಾಂಬಿಕೆ. ಕಾರಣ ರಾಘವೇಂದ್ರ ಸ್ವಾಮಿಗಳನ್ನ ಜಗತ್ತಿಗೆ ಕೊಟ್ಟವಳು ಒಂದು, ಅದಕ್ಕಿನ್ನ ಇನ್ನೇನು ಕೀರ್ತಿ ಬೇಕು. ಹಾಗಾಗಿ ಅವರು ರಚನೆ ಮಾಡಿದಂತ ಕೀರ್ತನೆಗಳಿಗೆ ಬೇರೆಯದೇ ಆಗಿರ್ತಕ್ಕಂಥ ಆಯಾಮ, ಬೇರೆಯದೇ ಆಗಿರ್ತಕ್ಕಂತಹ ಪ್ರಭಾವಳಿಗಳು ಇರ್ತವೆ. ಆದ್ದರಿಂದ ಇನ್ನಷ್ಟು ಭಗವಂತ ಅವರ ಕೀರ್ತನೆಗಳನ್ನ ನಮಗೆ ದಯಪಾಲಿಸಲಿ ಎನ್ನುವಂತ ಒಂದು ಪ್ರಾರ್ಥನೆಯೊಂದಿಗೆ ಅವಳು ಕಾಲಿಗೆ ಅರಗಿನ ರಸವನ್ನ ಹಚ್ಚಿಕೊಂಡು ಓಡಾಡ್ತಿದ್ಲಂತೆ. ಸಾಧಾರಣವಾಗಿ ಗರ್ಭಿಣಿ ಸ್ತ್ರೀಯರು ಕಾಲಿಗೆ ಅರಗಿನ ರಸವನ್ನ ಹಚ್ಕೊಳ್ಳಲ್ಲ, ಆದ್ರೆ ಇವಳು ಹಚ್ಕೊಂಡು ಓಡಾಡ್ತಿದ್ಲು. ಯಾಕೆ ಅಂದ್ರೆ ಪದಂ ಏಕಂ ಅಲಕ್ತಕೇನ ಕೈಹೀನ ಹೀನಂ ಪದಮೇಶ ವಿದದಾತಿನ ಅಂಗಡೇಶು ವಿವಿಧಾನಿ ವಿಸೃಜ್ಯ ಪೂರ್ವ ಸಂಧ್ಯಾ ಸಮರಾಗಾಣಿ ಸದಾಂಬರಾಣಿ ವಸ್ತಿ. ಶ್ರೀ ರಾಘವೇಂದ್ರ ಸ್ವಾಮಿ ಮಠದ ದರ್ಶನ ಸಂಕಲ್ಪದಲ್ಲಿ ಶ್ರೀ ರಾಘವೇಂದ್ರ ಸ್ವಾಮಿಗಳ ದೈವಿಕ ಬೋಧನೆಗಳ ಮೂಲಕ ಈ ಆಧ್ಯಾತ್ಮಿಕ ಪ್ರಯಾಣದಲ್ಲಿ ನಮ್ಮೊಂದಿಗೆ ಸೇರಿದ್ದಕ್ಕಾಗಿ ಧನ್ಯವಾದಗಳು. ಈ ಭಾವಪೂರ್ಣ ಅನುಭವವನ್ನು ನೀವು ಆನಂದಿಸಿದ್ದರೆ ಶ್ರೀ ರಾಘವೇಂದ್ರ ಸ್ವಾಮಿಗಳ ಬೋಧನೆಗಳು ಮತ್ತು ಪವಾಡಗಳಿಗೆ ಮೀಸಲಾದ ಹೆಚ್ಚಿನ ಪುಷ್ಟೀಕರಿಸುವ ವಿಷಯಕ್ಕಾಗಿ ರಾಯರ ಭಕ್ತ ಚಾನೆಲ್ಗೆ ಚಂದಾದಾರರಾಗಲು ಮರೆಯಬೇಡಿ. ಅಧಿಸೂಚನೆಗಳನ್ನು ಸ್ವೀಕರಿಸಲು ಬೆಲ್ ಐಕಾನ್ ಅನ್ನು ಒತ್ತಿರಿ ಮತ್ತು ಭಕ್ತಿಯ ಸಾಗರದಲ್ಲಿ ಮುಳುಗುವ ಅವಕಾಶವನ್ನು ಎಂದಿಗೂ ಕಳೆದುಕೊಳ್ಳಬೇಡಿ.
ಆಧ್ಯಾತ್ಮಿಕ ಕಂಪನಗಳನ್ನು ಹರಿಯುವಂತೆ ಮಾಡಲು ಸಾಮಾಜಿಕ ಮಾಧ್ಯಮದಲ್ಲಿ ನಮ್ಮೊಂದಿಗೆ ಸಂಪರ್ಕದಲ್ಲಿರಿ. ರಾಯರ ಭಕ್ತ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಟ್ವಿಟರ್, ಥ್ರೆಡ್ಸ್, ಯೂಟ್ಯೂಬ್, ಟೆಲಿಗ್ರಾಮ್ ಚಾನೆಲ್, ವಾಟ್ಸ್ಆಪ್ ಚಾನೆಲ್. ನಮ್ಮ ಆಧ್ಯಾತ್ಮಿಕ ಕುಟುಂಬದ ಭಾಗವಾಗಿದ್ದಕ್ಕಾಗಿ ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗುವವರೆಗೂ ಶ್ರೀ ರಾಘವೇಂದ್ರ ಸ್ವಾಮಿಗಳ ಆಶೀರ್ವಾದ ಸದಾ ನಿಮ್ಮ ಮೇಲಿರಲಿ. ಓಂ ಶ್ರೀ ರಾಘವೇಂದ್ರಾಯ ನಮಃ. ರಾಘವೇಂದ್ರಾಯ ಸತ್ಯಧನ್ಮ